4 ತಿಂಗಳಾಯಿತು ಅಂತ ಏನು ನಂಬೋಕೆ ಆಗ್ತಾಯಿಲ್ಲ. ಅವ್ರನ್ನ 4 ಸೆಕೆಂಡೂ ಮರೆತು ಇರೋವಂಥ ಕ್ಷಣ ಇಲ್ಲ. ಅವರಿಲ್ಲ ಅನ್ನೋ ಒಂದು ಆ ಭಾವನೆ, ಅದನ್ನು ಅಂದರೆ ಈ ಥರ ಶೇರ್ ಮಾಡೋಕ್ಕೆ ನಾನು ಸ್ವಲ್ಪ ಕಷ್ಟ ಇದೆ. ಆದರೂ ಅವ್ರಿಗೋಸ್ಕರ ನಾನು ಮಾತ್ರ ಅಲ್ಲ, ಎಲ್ಲರೂ ಅವ್ರನ್ನ ಪ್ರೀತಿಸೋ ಎಲ್ಲರೂ, ಫ್ರೆಂಡ್ಸ್ ಆಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಎಲ್ಲ ಕಡೆಯೂ ಒಂದಷ್ಟು ನನ್ನ ಜೊತೆಲಿ ಆ ನೋವನ್ನು ಹಂಚ್ಕೋತಾರೆ. ಅದೇ ಒಂದು ಸಮಾಧಾನ ನನಗೆ. ಖಂಡಿತ ಬಿ ಜೆ ಪಿಯಿಂದ ಬೆಂಬಲವನ್ನು ನಿನ್ನೆ ಅಧಿಕೃತವಾಗಿ ಘೋಷಣೆ ಮಾಡಿರೋದು ನನಗೊಂದು ಅಷ್ಟು ಶಕ್ತಿ ಆ್ಯಡ್ ಆದಂಗೆ ನನಗೆ ಇವತ್ತು. ಇದಕ್ಕೆ ಅವರು ನನಗೆ ಹೇಳಿರೋದು ಅಂಬರೀಷ್ ಅವ್ರ ಮೇಲಿರೋವಂಥ ಒಂದು ಗೌರವಾರ್ಥ ನಾವು ಇದನ್ನು ಕ್ಯಾಂಡಿಡೇಟ್ ಹಾಕಿ ನಿಮಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಅಂತ. ನನ್ನ ತುಂಬ ಹೃದಯದ ಧನ್ಯವಾದಗಳು. ಖಂಡಿತ ಎಲ್ಲ ಲೀಡರ್ಸ್ನ ನಾನು ಭೇಟಿ ಮಾಡಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲ, ನಾನು ಟೈಮ್ ತಗೋಬೇಕು. ಅವ್ರು ಫ್ರೀ ಇದ್ದರೆ ನಾನು ಯಾವಾಗಂತ ನೋಡಿಕೊಂಡು ಮೀಟ್ ಮಾಡ್ತೀನಿ. ಹಾಂ, ಈ ಮಾತುಗಳು ನಾನು ಕೇಳ್ತಾ ಇದ್ದೆ, ಬಟ್ ಅಫಿಷಿಯಲಾಗಿ ನನಗೂ ಗೊತ್ತಿರಲಿಲ್ಲ. ಯಾಕಂದರೆ ನನ್ನ ಜೊತೆಯಲ್ಲಿ ಯಾರೂ ಡೈರೆಕ್ಟಾಗಿ ಫೋನಲ್ಲಿ ಮಾತಾಡಿದ್ದು ಇಲ್ಲ, ಮೀಟ್ ಮಾಡಿದ್ದು ಇಲ್ಲ. ಸೊ ನಿನ್ನೆ ಇದ್ರ ಕೇಳಿದ ಮೇಲೆ ಖಂಡಿತ ಇದು ನನಗೆ ಒಂದು ದೊಡ್ಡ ಶಕ್ತಿ ಈಗ ಆ್ಯಡ್ ಆದಂಗೆ. ಮೊನ್ನೆ ಅಷ್ಟೇ ಅಖಿಲ ಕರ್ನಾಟಕ ರೈತರ ಸಂಘನೂ ನಮ್ಮ ಕಡೆ ನಿಂತ್ಕೊಂಡು ನಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರಿಂದ ಈ ಒಂದು ಹೋರಾಟ, ನಾನು ಜನಕ್ಕೋಸ್ಕರ, ಜನರ ಪರವಾಗಿ ಮಾಡೋ ಒಂದು ಹೋರಾಟಕ್ಕೆ ಇನ್ನೊಂದು ಬಲ ಸೇರಿದಾಗೆ ಆಗ್ತದೆ. ಕಳೆದೊಂದು ವಾರದಿಂದ ಏನೋ ಪ್ರಚಾರ ನಡೆಸ್ತಾ ಇದ್ರಿ, ಸಿನಿಮಾ ಓಕೆ, ಅಂಬರೀಷ್ ಸರ್ ಇದ್ರು ಆಗಿಲ್ಲ, ಈಗ ರಾಜಕಾರಣ ಅಂತಂದರೆ ಜನರ ಒಂದು ಪ್ರತಿಕ್ರಿಯೆ ಮಂಡ್ಯದಲ್ಲಿ ಹೇಗಿತ್ತು? ಈಗ ಸಿನಿಮಾ ಅಂದರೆ ನಾವು ಜನರನ್ನು ಪ್ರತ್ಯಕ್ಷವಾಗಿ ನಾವು ಭೇಟಿ ಮಾಡಲ್ಲ. ನಮ್ಮ ಮೂವೀಸ್ ಏನಾದರೂ ಥಿಯೇಟ್ರಲ್ಲಿ ರಿಲೀಸ್ ಆಗಿ ಅದು ಸಕ್ಸಸ್ ಆದರೆ ನಮ್ಗೆ ಗೊತ್ತಾಗುತ್ತೆ ಜನ ಇಷ್ಟಪಟ್ಟಿದ್ದಾರೆ, ಇಲ್ಲ ಅಂದರೆ ಇಲ್ಲ ಅಂತ. ಆದರೆ ಈಗ ನಾವು ಡೈರೆಕ್ಟು ಜನರ ಮನದಲ್ಲಿ ಏನೇನಿದೆ ಅನ್ನೋ ಮಾತನ್ನು ಪ್ರತ್ಯಕ್ಷವಾಗಿ ನಾನು ಹೋಗಿ ಮೀಟ್ ಮಾಡಿ ಮಾತಾಡಿಸ್ತಿರೋದ್ರಿಂದ ಗೊತ್ತಾಗುತ್ತೆ ಅವ್ರ ಮೈಂಡಲ್ಲಿ ಏನಿದೆ, ಅವ್ರು ಏನು ಅನ್ಕೋತಾ ಇದ್ದಾರೆ, ಏನು ಬೇಕು ಅಂತ ಅವರು ಕೇಳ್ಕೊತಿದ್ದಾರೆ. ಇದನ್ನೆಲ್ಲ ಒಂದು ಹೊಸ ಚಾಪ್ಟರ್ ನನಗೆ ಇದೆಲ್ಲ. ಇಲ್ಲ, ಮೊದಲೇನು ಮಾತುಕತೆ ಡೈರೆಕ್ಟಾಗಿ ಏನಾಗಿಲ್ಲ. ಯಾಕಂದರೆ ನಾನು ಒಂದಷ್ಟು ಸ್ಟೇಟ್ಮೆಂಟ್ಸ್ನ ಬಿ ಜೆ ಪಿ ಲೀಡರ್ಸ್ ಸಪೋರ್ಟ್ ಮಾಡಿ ಹೇಳಿರೋ ಸ್ಟೇಟ್ಮೆಂಟ್ಸ್ನ ನೋಡಿದ್ದೆ. ಬೆಂಬಲ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಮೈಂಡಲ್ಲಿತ್ತು. ನಿನ್ನೆ ಅವರು ಅಧಿಕೃತವಾಗಿ ಡಿಕ್ಲೇರ್ ಮಾಡಿರೋದ್ರಿಂದ ಖಂಡಿತ ಈಗ ನನಗೆ ಇನ್ನಷ್ಟು ಕಾನ್ಫಿಡೆನ್ಸ್ ಸೇರಿದೆ. ಈಗ ನಾನು ಇಂಡಿಪೆಂಡೆಂಟ್ ಅಂದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೋಬೇಕು ಅನ್ನೋ ನಿರ್ಧಾರಕ್ಕೆ ಹೇಗೆ ಬಂದೆ? ನಾನು ಜನರ ಹೇಳಿಕೆ ಪ್ರಕಾರ ಬಂದೆ. ನಾನು 3 ವಾರ 4 ವಾರ ಏನು ಪ್ರವಾಸ ಮಾಡಿ ಪ್ರತಿಯೊಂದು ಮೂಲೆಗೂ ಮಂಡ್ಯದಲ್ಲಿ ಹೋಗಿ ಜನರನ್ನು ಕೇಳಿದಾಗ ನೀವು ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ಳಿ ಅನ್ನೋ ಒಂದು ಸೂಚನೆ ಜನನೇ ಕೊಟ್ಟಿದ್ದು. ಹಾಗಾಗಿ ನಾನು ಗೆದ್ದ ಮೇಲೆ ಆ ಥರದ್ದೊಂದು ಪರಿಸ್ಥಿತಿ ಅಂತ ಬಂದರೆ ನಾನು ತಿರ್ಗಾ ಜನರನ್ನೇ ಕೇಳ್ತೀನಿ, ನಾನು ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಜನ ತೀರ್ಮಾನ ಮಾಡ್ತಾರೆ. ಯಾವ ರೀತಿ ಅಂದರೆ ಅದು ಖಂಡಿತ ಈಗ ಸ್ಟ್ರೈಟ್ ಫೈಟ್ ಆಗಿಬಿಟ್ಟಿದೆ. ಟ್ರಯಾಂಗ್ಯುಲರ್ ಫೈಟ್ ಅಂತ ಇರ್ಬೋದೇನೋ, ಬಟ್ ಇವಾಗ ಅದು ಸ್ಟ್ರೈಟ್ ಫೈಟ್ ಆಗಿಬಿಟ್ಟಿದೆ. ಸೊ ಇದರಿಂದ ಅವರ ಸಪೋರ್ಟಿಂದ ನನಗೆ ಖಂಡಿತ ಬಿ ಜೆ ಪಿ ವೋಟರ್ಸ್ ಯಾರಿದ್ದಾರೆ ಅಥವಾ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರೇನಿದ್ದಾರೆ ಅವರೆಲ್ಲ ನನ್ನ ಕಡೆ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಸೊ ಇದು ನನಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಇದು ನೋಡಿ, ಎಲೆಕ್ಷನ್ ಆದಮೇಲೆ ಏನಾಗುತ್ತೆ ಆಗಲ್ಲ ನನಗೆ ಗೊತ್ತಿಲ್ಲ. ಈಗ ನಾನು ಜನರನ್ನೇ ಕೇಳ್ತೀನಿ. ಅದನ್ನೇ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಪ್ರತಿ ಒಂದು ಹೆಜ್ಜೆ
ಜನ ಏನು ಇಷ್ಟಪಡ್ತಾರೆ, ಜನ ಏನು ಕೇಳ್ಕೊತಾರೆ ಅದರ ಪ್ರಕಾರನೇ ನಾನು ನಡ್ಕೊಂಡು ಬಂದೆ ಇಷ್ಟು ದಿನಾನು. ಈಗ ಸ್ವತಂತ್ರ ಅಭ್ಯರ್ಥಿ ಅನ್ನೋದು ಒಂದು ಸಾಧಾರಣವಾದ ಮಾತಲ್ಲ. ಆದರೂ ನಾನು ಆ ರಿಸ್ಕ್ ನಾನು ಏಕೆ ತಗೊಂಡೆ? ಅದು ಒಂದು ಕಠಿಣವಾದ ಸವಾಲು, ಒಂದು ಸಾಹಸ, ಒಂದು ಒಂಟಿ ಹೋರಾಟ ಅಂತಲೇ ಹೇಳಬೇಕು. ಆದರೂ ಆ ರಿಸ್ಕ್ ಯಾಕೆ ತಗೊಂಡೆ ಅಂದರೆ ಜನರ ಮಾತು ಕೇಳಿ ನಾನು ಸ್ಪಂದಿಸಿದ್ದು. ನಾಳೆ ದಿನ ಅಂಥ ಒಂದು ಪರಿಸ್ಥಿತಿ ಬಂದರೆ ಜನ ತೀರ್ಮಾನಿಸ್ತಾರೆ. ಈಗ ಒಂದಷ್ಟು ಟೀಮ್ಸ್ನ ಮಾಡ್ಕೊಂಡಿದ್ವಿ. ಈಗ ಪಕ್ಷದ ಕಾರ್ಯಕರ್ತರು ಯಾರ್ಯಾರು ನನಗೆ ಸಪೋರ್ಟಾಗಿ ಓಪನಾಗಿ ಬರ್ತಾ ಇದ್ದಾರೋ ಅವ್ರ ಹತ್ರ, ಈಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಇದ್ದಾರೆ, ಇನ್ನೂ ಅವರು ಬೂತ್ ಲೆವೆಲಲ್ಲಿ ಮಾಡ್ತಾರೆ. ಆಮೇಲೆ ಅಭಿಮಾನಿಗಳು ಇದ್ದಾರೆ, ದರ್ಶನ್ ಅಭಿಮಾನಿಗಳಿದ್ದಾರೆ, ಯಶ್ ಅಭಿಮಾನಿಗಳಿದ್ದಾರೆ. ಈಗ ಜೊತೆಗೆ BJP ಒಂದು ಬೆಂಬಲ ಸೂಚಿಸಿದೆ, ರೈತ ಸಂಘ ಅವರ ಬೆಂಬಲ ಇದೆ. ಸೊ ಇಷ್ಟನ್ನು ನಾವು ಸೇರಿಸ್ಕೊಂಡು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಯಾವ ರೀತಿಯಲ್ಲಿ ನಾವು ಇದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ತೀವಿ. ನೋಡಿ, ಉಚ್ಚಾಟನೆ ಮಾಡಿದ್ದಾರೆ, ಆದರೆ ಅವ್ರು ನನ್ನ ಪರವಾಗಿ ಕೆಲಸ ಮಾಡಲ್ಲ ಅನ್ನೋದಕ್ಕೆ ಯಾರಿಗೇನು ರೈಟ್ ಇಲ್ವಲ್ಲ. ಉಚ್ಚಾಟನೆ ನೀವು ಮಾಡ್ಬೋದು. ಬೇಕಾದಷ್ಟು ಕಾಂಗ್ರೆಸ್ ವರ್ಕರ್ಸ್ ನನ್ನ ಹತ್ರಕ್ಕೆ ಬಂದು ಹೇಳ್ತಾ ಇದ್ದಾರೆ, ಏನೇ ಮಾಡಲಿ ನಾವು ನಿಮ್ಮ ಪರವಾಗಿ ಹೋರಾಟ ಮಾಡ್ತೀವಿ, ತೆಗೆದು ಬಿಡ್ತಾರೆ, ತೆಗೆದು ಹಾಕಲಿ, ಓಪನಾಗಿ ಮಾಡ್ತೀವಿ ಅನ್ನೋ ಒಂದು ಮಾತುಗಳೇ ಬರ್ತಾ ಇದೆ. ಸೊ ಉಚ್ಚಾಟನೆ ಮಾಡಿರೋದ್ರಿಂದ ಇದೇನು ಡಿಕ್ಟೇಟರ್ಶಿಪ್ ಕೆಲಸ ನಡೆಯಲ್ಲ ಇಲ್ಲಿ. ಉಚ್ಚಾಟನೆ ಮಾಡಿರೋದೇನು ಪಕ್ಷ, ಅವ್ರ ಪಕ್ಷದ ಅಗೇನ್ಸ್ಟ್ ಆಗಿ ಇವರೇನು ಮಾಡಿಲ್ವಲ್ಲ, ಬೇರೆ ಪಕ್ಷಕ್ಕೆ ಇವರು ಸಪೋರ್ಟ್ ಕೊಡ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಇದು ಒಂದು ಇಕ್ಕಟ್ಟು. ಇದು ಮೇಡಮ್, ಇನ್ನು ನಿಮ್ಮ ಮತ್ತು ಮಹಿಳೆಯರ ಬೆಂಬಲ ನಾನು ಹೋದ ಕಡೆ ಎಲ್ಲ ತುಂಬ ಸ್ಟ್ರಾಂಗ್ ಆಗಿದೆ ಅನ್ನೋದು ನನ್ನ ಗಟ್ ಫೀಲಿಂಗ್. ಅದು ಯಾಕೆಂದರೆ ಮೊದಲು ಬರ್ತಾ ಇರೋವಾಗ ಒಬ್ಬರು MPಗೋ ಒಬ್ಬರು MLAಗೋ ಪ್ರತಿನಿಧಿಯಾಗಿದ್ದಾಗ ಮಹಿಳೆಯರು ಒಂದಷ್ಟು ಸ್ವಲ್ಪ ಸಂಕೋಚ ಪಟ್ಕೋತಾರೆ, ಅವರವರ ಪ್ರಾಬ್ಲಮ್ಸ್ ಏನಿದೆ ಅಂತ ಹೇಳ್ಕೊಳ್ಳೋಕ್ಕೆ. ಅದು ಗಂಡಸರಾದರೆ ಅವ್ರ ಹತ್ರ ಹೋಗಿ ಅವ್ರು ಓಪನ್ ಆಗಿ ಮಾತಾಡಲ್ಲ. ಈಗ ನಾನಿರೋದ್ರಿಂದ ಅವ್ರಿಗೊಂದಷ್ಟು ಧೈರ್ಯ, ನಮ್ಮ ಪ್ರಾಬ್ಲಮ್ಸ್ ಏನಿದೆ, ನಮ್ಮ ಕಷ್ಟ ಬೇಕು ಬೇಡಗಳು ಏನಿವೆ, ನಾವು ಧೈರ್ಯವಾಗಿ ಹೋಗಿ ಅವ್ರಿಗೆ ಹತ್ರ ಓಪನಾಗಿ ಮಾತಾಡ್ಕೋಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಅವ್ರಿಗೆ. ಸೊ ಹಾಗಾಗಿ ಖಂಡಿತ ಮಹಿಳೆಯರೆಲ್ಲ ನನ್ನ ಬೆಂಬಲ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಚಿಹ್ನೆ ಕೊಡಬೇಕು, ಅದು 29th 30th ಒಳಗೆ ಕೊಡ್ತಾರೆ ಅವರು.